ಒಳ್ಳೆ ಪ್ಲೇಸ್ ಯಾವುದು ಅಂದರೆ ಗಾಯ್ಸ್ ಇವಾಗ ತೋರಿಸ್ತೀನಿ ನೋಡಿ. 1 2 3 ಮನೆಯಲ್ಲ ಶನಿವಾರ ಮಾಡ್ತಾಯಿದ್ದಾರೆ, ನಾವು ವಾರ ಮಾಡಲ್ಲ. ನಮ್ಮ ಸೋಮವಾರ ಒಂದೇ ದಿವಸ ಫೋಟೋ ಎಲ್ಲ ಮಾಡಿ ಹಾಕ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಅಮ್ಮ ಅಂತ ದೊಡ್ಡದಾಗಿ ಬರ್ತಿದ್ದಾರೆ. ಹಿಂಗೆ ನಮ್ಮ ಮೇಕೆ ಮರಿದು ಫೋಟೋ ಹಾಕಿದ್ದಾರೆ. ಗೈಸ್ ಗುಡ್ ಮಾರ್ನಿಂಗ್. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಬೆಳಗ್ಗೆ ದೋಸೆ ಮಾಡ್ತಾಯಿದ್ದೀನಿ ಗೈಸ್. ದೋಸೆ ಮಾಡ್ತಾ ಇದ್ದೀನಿ ಬೆಳಗ್ಗೆ. ಲ್ಯಾಟ್ರಿ ಅಮ್ಮ ಅಜ್ಜಿ ಮನೇಲಿ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಇದು ನಾನೇ ಮಾಡಿರೋದು ದೋಸೆ. ಇಲ್ಲಿ ಬಂದರೆ ನೋಡಿ ಗೈಸ್ ಮಳೆ ಬರ್ತಾ ಇದೆ ಲೈಟಾಗಿ. ಇದು ಜೋರಾಗಿ ಬಂದ್ಬಿಟ್ಟು ನಿಂತೋಗಿದೆ ಮಳೆ. ವೆದರ್ ನೋಡಿ ಎಷ್ಟು ಸೂಪರಾಗಿದೆ ಅಂತ. ಫೈನಲಿ ದೋಸೆ ಮಾಡಿದೆ. ದೋಸೆಗೆ ಚಿಕನ್ ಸಾರು ದೋಸೆ. ಇವಾಗ ಬ್ಯಾಟಿಂಗ್ ಮಾಡೋಕ್ಕೆ ನಾನು ರೆಡಿ. ಬನ್ನಿ ತಿನ್ನೋಕೆ ನೀವು ರೆಡಿನಾ? ಬನ್ನಿ ಗೈಸ್ ತಿನ್ನೋಣ. ಬಿಸಿ ಬಿಸಿ ದೋಸೆಗೆ ನಾನು ನೈಟ್ ಚಿಕನ್ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಕಳ್ದೋಗ್ತೀರಾ ಗೈಸ್, ಕಳ್ದೋಗ್ತೀರಾ. ನಾನಂತೂ ಕಳ್ದೋಗ್ತಾಯಿದ್ದೀನಿ. मतलब वो अलग ही लेवल का बंदा था. ಸದ್ಯಕ್ಕೆ ತಿನ್ನೋ ಮಾಡಿದ್ದೀನಿ, ತಿನ್ಕೊಂಬರ್ತೀನಿ ರೀ. A few moments later. ಗೈಸ್ ಊಟ ಎಲ್ಲ ಮುಗೀತು. ಈಗ ಊಟ ಮುಗಿಸ್ಕೊಂಡು ನಿಮಗೆ ಒಂದು ಪ್ಲೇಸ್ ತೋರ್ಸೋಕೆ ಬಂದೆ. ಲಾಸ್ಟ್ ನೈಟು ನಾವು ADDಕ್ಕೆ ಹೋಗ್ತಿದ್ದೀವಿ ಅಂತ ಒಂದು ಏರಿಯಾ ತೋರಿಸಿದ್ನಲ್ವ, ರೋಡು. ಆ ಏರಿಯಾ ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ. ಆ ಪ್ಲೇಸು ನೈಟ್ ಟೈಮು ನಿಮಗೆ ತೋರ್ಸೋಕ್ಕಾಗಿಲ್ಲ, ಕತ್ತಲಲ್ಲಿ ಹೋಗ್ತಾಯಿದ್ದೆ. ಇವಾಗ ನೋಡಿ ಆ ಪ್ಲೇಸ್ ಹೆಂಗಿದೆ ಅಂತ. ಲಿಟ್ರಲಿ ನೋಡಿ ಗಾಯ್ಸ್, ಸುತ್ತಮುತ್ತ ಈ ಕಡೆ ಅಡಿಕೆ ತೋಟ, ಈ ಕಡೆ ಚಾನಲ್ ಇದೆ, ಈ ಕಡೆನೂ ಅಡಿಕೆ ತೋಟ. ಸೆಂಟ್ರಲ್ಲಿ ಆಫ್ ರೋಡಿಂಗ್ ಬೈಕು. ಯಾರಾದರೂ ಆಫ್ ರೋಡ್ ಮಾಡೋಂಗಿದ್ರೆ ಇಲ್ಲಿ ಬಂದುಬಿಡ್ರಿ, ಸಕ್ಕತ್ತಾಗೈತೆ. ಅಂದರೆ ಫುಲ್ ಆಫ್ ರೋಡಿಂಗ್ ಅಲ್ಲ, ಸ್ವಲ್ಪ ಕಿತ್ತಿ ಅಲ್ಲಿ ಇಲ್ಲಿ ಗುಂಡಿ ಎಲ್ಲ ಆಗಿದೆ ನೋಡಿ. ಇನ್ನು ವೀಡಿಯೋ ಶೂಟ್ ಮಾಡೋಕ್ಕೆ ಇಲ್ಲಿ ಬಂದಿದ್ದಾನೆ ಅಜಯ್ ಅಂತ. ಇವನು ನಮ್ಮ ಅತ್ತೆ ಮಗ. ಅವನು ಆ್ಯಕ್ಚುಲಿ ಅವನು ಮನೇಲಿ ಎಲ್ಲರೂ ನಾಚಿಕೆ ಆಗುತ್ತೆ ಅಂತಬಿಟ್ಟು ಇಲ್ಲಿ ಇಷ್ಟು ದೂರ ಬಂದಿದ್ದಾನೆ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕೆ. ನಾನು ನಿಮಗೆ ತೋರ್ಸೋಕ್ಕಂತ ಬಂದೆ. ಇವಾಗ ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಬನ್ನಿ ನಿಮಗೆ. ಆ ಒಳ್ಳೆ ಪ್ಲೇಸ್ ಯಾವುದು ಅಂದರೆ ಗಾಯ್ಸ್ ಇವಾಗ ತೋರಿಸ್ತೀನಿ ನೋಡಿ. 1 2 3 ನೋಡಿ ಗೈಸ್, ಕಾಣಿಸ್ತಿದೆಯಾ? ಇದೇ ಒಳ್ಳೆ ಪ್ಲೇಸು. ಫುಲ್ಲು ಅಲ್ಲಿವರೆಗೂ ಇದೆ. ಇದು ಒಂಥರ ಹೊಳೆ ಅಂತಾರೆ ಇದನ್ನು. ಕೆರೆ ಹೊಳೆ ಎಲ್ಲ ಇದೇನೆ, ತುಂಬ ದೂರ ಇದೆ ನೋಡಿ. ಸುತ್ತಮುತ್ತ ನೋಡ್ತಾ ಇದ್ದೀರಲ್ಲ, ಈ ಸುತ್ತಮುತ್ತ ಫುಲ್ಲು ತೋಟ. ಇದು ಹೊಸ್ದಾಗಿ ಮಾಡಿರೋದು ಬ್ರಿಡ್ಜ್ ಥರ. ಆ್ಯಕ್ಚುಲಿ ಇದೇನು ಇರಲಿಲ್ಲ ಅವಾಗ. ಫುಲ್ ತೋಟ. ಈ ಕಡೆ ನೋಡಿದ್ರೆ ಫುಲ್ಲು ತೋಟ. ನೈಟ್ ಹಿಡಿದಿದ್ದು ನಾವು ಎಲ್ಲಿ ಹಿಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಫುಲ್ ಜಾರ್ತಾ ಇದೆ ಗೈಸ್. ನನ್ನ ಚಪ್ಪಲಿ ಬೇರೆ ನೋಡಿದ್ರಲ್ಲ, ಟ್ರೆಂಡಿಂಗ್ ಚಪ್ಪಲಿ. ಇದು ಹಾಕ್ಕೊಂಡು ಬಿದ್ದರೆ ಮಕ್ಕಮುತ್ತಿ ಬ್ಲಾಸ್ಟು. ಆದರೂ ಹಾಕ್ಕೊಂಡಿದ್ದೀನಿ. ಸದ್ಯಕ್ಕೆ ಯಾವುದೂ ಹತ್ರ ಬೇರೆದಿಲ್ಲ ಅಂತ. ಈಗ ತೋರಿಸ್ತೀನಿ ಬನ್ನಿ ಹಿಡಿದಿದ್ದು ಎಲ್ಲಿ ಅಂತ ನೋಡಿ ಗೈಸ್. ಇಲ್ಲೇನು ಪ್ಲೇಸ್ ನೋಡ್ತಾ ಇದ್ದೀರಲ್ಲ, ಈ ಕಾನಲ್ಲೇ ನಾವು ಹಿಡಿದಿದ್ದು. ಈ ಕಾನಲ್ಲಿ ಹಿಡ್ಕೊಂಡು ನಿಮಗೆ ತೋರಿಸಿದ್ದೀನಿ ನೈಟು. ಸದ್ಯಕ್ಕೆ ನಮ್ಮ ನಡೆ ಮನೆ ಕಡೆ ಗೈಸ್. ನೋಡಿದ್ರಲ್ಲ ಪ್ಲೇಸ್ ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ. ಚಳಿ ಚಳಿ ವೆದರ್ ನೋಡಿಸಿದೆ, ಮಳೆ ಬರ್ತಿರೋ ವೆದರು ನೋಡಿ. ಇಲ್ಲೂ ವೆದರ್ ನೋಡ್ತಾ ಇದ್ದೀರಾ. ಈ ವೆದರಲ್ಲಿ ಸೂಪರಾಗಿರೋ ಏಡಿನ ಬಿಸಿ ಮಾಡಿದ್ವಿ ನೋಡಿ. ನನ್ನ ಹಿಡಿದಿದ್ದೇಳಿ ಫುಲ್ ಏಡಿ ಬಿಸಿ ಮಾಡಿದ್ವಿ. ಇವಾಗ ಹಾಕೊಂಡು ಜಗ್ದೆಲ್ಲ ತಿಂದು ಖಾಲಿ ಮಾಡೋದು. ಜಗದು ಉಗಿಯೋದು ಇಲ್ಲರೇ ನೋಡಿ ಗೈಸ್. ಬಿಸಿ ಬಿಸಿ ಊಟ ಮಳೆಯಲ್ಲಿ ಏಡಿ ತಿಂತಾಯಿದ್ರೆ ಫೀಲಿಂಗೇ ಬೇರೆ. ನೀವು ಏಡಿ ತಿನ್ನಿ ಗೈಸ್. ಏಡಿ ಮಾತ್ರ ಸಖತ್ತಾಗಿರುತ್ತೆ, ಯಾರು ಮಿಸ್ ಮಾಡ್ಕೊಂಬೇಡಿ. ಸಕ್ಕತ್ತಾಗಿದೆ. ಹಾಂ ವಾವ್ ಶೇಟು ಸಿಗಳು ತಿಂತಾಯಿದ್ದಾರೆ. ನಮ್ಮ ಮನೆಯಲ್ಲ ಶನಿವಾರ ಮಾಡ್ತಾಯಿದ್ದಾರೆ, ನಾವು ವಾರ ಮಾಡಲ್ಲ. ನಮ್ಮ ಸೋಮವಾರ ಒಂದೇ ದಿವಸ ನಾವಿಬ್ಬರು ಕೂತ್ಕೊಂಡು ಏಡಿ ತಿಂತಾಯಿದ್ದೀವಿ. ಸೂಪರ್ ಟೇಸ್ಟ್ ಗೈಸ್. 2000 years later. ಗೈಸ್ ಏಡಿ ತಿಂದು ಮುಗಿಸಿದ್ವಿ. ಏನು ಕಂಟೆಂಟೇ ಇಲ್ಲ ಗೈಸ್. ನಮ್ಮ ಶಿವಮೊಗ್ಗದಲ್ಲಿ, ಬೆಂಗಳೂರಾಗ ಇದ್ದರೆ ಏನಾದರೂ ಒಂದು ಕಂಟೆಂಟ್ ರ್ಯಾಪಿಡೋ ಮಾಡ್ಕೊಂಡು ಮಾಡ್ತಿದ್ದೆ. ಇಲ್ಲೇನು ಕಂಟೆಂಟೇ ಸಿಗ್ತಾಯಿಲ್ಲ. ನಮ್ಮ ಅಜ್ಜಿ ನೋಡಿ ಮುದ್ದೆ ಮಾಡಿ ಪಾತ್ರೆ ತೊಳಿತಾ ಇದ್ದಾರೆ. ಯೋಚನೆ ಮಾಡಿ ಅಂತ ಹೇಳಿದ್ರೆ ಯೋಚನೆ ಮಾಡಲ್ಲ. ಇಲ್ಲಿ ರವೇಣ ಬಂದು ನೋಡಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇವರು ಫೋನಲ್ಲೇ ಮಾತಾಡ್ತಾ ಇದ್ದಾರೆ. ಎಲ್ಲ ಫೋನಲ್ಲಿ ಮಾತಾಡ್ತಾರೆ ಗೈಸ್. ನಮ್ಮ ಹತ್ರ ಮಾತಾಡೋರು ಯಾರೂ ಇಲ್ಲ. ನೀವೇ ಆದರೂ ಮಾತಾಡಿ ಅಂದರೆ ನೀವು ಮಾತಾಡಲ್ಲ, ಬರೀ ವಿಡಿಯೋ ನೋಡ್ತೀರಾ. ಒಂದು ಫಾಲೋ ಮಾಡಲ್ಲ, ಲೈಕ್ ಮಾಡೋದು ಏನೂ ಮಾಡಲ್ಲ. ನೀವು ಸುಮ್ಮನೆ ವಿಡಿಯೋ ನೋಡ್ತೀರಾ ಅಷ್ಟೇ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ ಆಚೆ.
ನೋಡಿ ಬಿಸಿ 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 ಟೀ ರೆಡಿ ಆಗಿದೆ, ಬನ್ನಿ ಟೀ ಕುಡಿಯೋದು. ಒಳಗಡೆ ಹೋದರೆ ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ಇವರು ಬೀರಲ್ಲಿ ಏನೋ ತೆಗಿತಾ ಇದ್ದಾರೆ ನೋಡಿ. ನೋಡಿ ಸ್ಮೈಲ್ ಮಾಡ್ತಾರೆ ನೋಡಿದ ತಕ್ಷಣ. ಇದು ನಮ್ಮ ರೂಮ್, ಇದು ನಮ್ಮ ತಂಗಿಯವ್ರ ಫೋಟೋಸು ಫುಲ್ ಅವರೇ ಫೋಟೋ ಎಲ್ಲ ಮಾಡಿ ಹಾಕ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಅಮ್ಮ ಅಂತ ದೊಡ್ಡದಾಗಿ ಬರ್ತಿದ್ದಾರೆ. ಹಂಗೆ ನಮ್ಮ ಮೇಕೆ ಮರಿದು ಫೋಟೋ ಹಾಕಿದ್ದಾರೆ ನೋಡಿ ಎಲ್ಲ. ಇಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ನೋಡಿ ಮಿರರಲ್ಲಿ ನೋಡಿ. ಅಜ್ಜಿ ಏನು ಅಡುಗೆ ಮಾಡಿದೆ ಅಂದರೆ, ಏನಜ್ಜಿ ಅಡುಗೆ ಮಾಡಿದೆ ಇವತ್ತು ತೋರಿಸೋದು ಜನಗಳಿಗೆ, ನಮ್ಮ ಅಭಿಮಾನಿಗಳಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಮುದ್ದೆ ಮಾಡಿದ್ದಾರೆ, ಮುದ್ದೆ ಜೊತೆಗೆ ಸಾಂಬಾರು ಕೂಡ ಮಾಡಿದ್ದಾರೆ ಗೈಸ್. ಇವಾಗ ಊಟ ಮಾಡಬೇಕು. ಸಾಂಬಾರು ತೋರಿಸ್ತಾರೆ ಅಂತೀರಿ ಗೈಸ್, ಏನಂತ ತೋರಿಸ್ತೀನಿ ನಿಮಗೂ. ಸಾಂಬಾರು ಏನಂದರೆ ಗಾಯ್ಸ್, ಇದು ಆ್ಯಕ್ಚುಲಿ ಏನದು ಏನು ಗೈಸ್, ಅದು ಮೂಲಂಗಿ ಸಾಂಬಾರು. ಮೂಲಂಗಿ ಸಾರು, ತಿಪ್ಪೆಗೋಗಿ ಜಾರು, ಆ ಸಾಂಬಾರು ನಮ್ಮ ಅಜ್ಜಿ ಮಾಡಿದ್ದಾರೆ. ಈಗ ನಾವು ತಿಂದು ತಿಪ್ಪೆಗೋಗಿ ಜಾರಬೇಕಂತ ಹೇಳಿ ಗೈಸ್. ಊಟ ಹಾಕ್ಕೊಂಬಂದೆ. ಎಲ್ಲ ಕಡೆ ನೀವು ನೋಡಿರ್ತೀರ ಮುದ್ದೆ ಬ್ಲ್ಯಾಕ್ ಇಲ್ಲ ಬ್ರೌನ್ ಆಗಿರುತ್ತೆ. ಅರೆ ಇವತ್ತು ನಿಮ್ಗೊಂದು ಸ್ಪೆಷಲ್ ಮುದ್ದೆ ತೋರಿಸ್ತೀನಿ. ನಮ್ಮ ಅಜ್ಜಿ ನೋಡಿ ರಾಗಿಯಲ್ಲೇ ಮಾಡಿದ್ದಾರೆ, ಆದರೆ ಮುದ್ದೆ ಯಾಕೋ ಕಲರೇ ಬಂದಿಲ್ಲ ಗೈಸ್. ಅದು ಯಾಕಂತ ನನಗೂ ಗೊತ್ತಾಗ್ತಿಲ್ಲ. ನಾನು ಯೋಚನೆ ಮಾಡ್ತಾಯಿದ್ದೀನಿ, ನಮ್ಮ ಚಿಕ್ಕಮ್ಮ ಹೇಳ್ತಾಯಿದ್ರೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ದಾರೆ ಅಂತ ಗೈಸ್. ಅಕ್ಕಿ ಹಿಟ್ಟು, ಅಕ್ಕಿ ರಾಗಿನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅವಾಗ ಶುಗರ್ ಬರಲ್ಲ ಗೈಸ್. ಕರೆಕ್ಟಾಗಿ ತಪ್ಪ ಗೊತ್ತಿಲ್ಲ, ಸ್ವಲ್ಪ ಸರ್ಚ್ ಮಾಡಿ ನೋಡ್ಕೊಂಡು ತಿನ್ನಿರಿ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ ಅಷ್ಟೇ. ಯೋಚನೆ ಮಾಡ್ತೀನಿ. ಇವಳು ಊಟ ಮಾಡುವಂದರೆ ಮಕನ ಹಂದಿನ ಮಾಡ್ಕೊಂಡಿದ್ದಾಳೆ. ಏನು ಮಾಡೋಣ ನೋಡಿ ಗೈಸ್, ಯಾರು ಫಾಲೋ ಮಾಡಿಬಿಡಿ. ಸರಿ ಗೈಸ್, ನಾನು ಊಟ ಮಾಡ್ಕೊಂಡ್ಬರ್ತೀನಿ.